ಇಂದಿನಿಂದ ಬೆಂಗಳೂರಿನಲ್ಲಿ ಗುಂಡಿ ಮುಚ್ಚುವಂತಹ ಕಾರ್ಯ ಆರಂಭ ಆಗ್ತಾ ಇದೆ. ಜಿಬಿಎ ವ್ಯಾಪ್ತಿಯ 5 ಪಾಲಿಕೆಯ ರಸ್ತೆ ಗುಂಡಿಗಳಿಗೆ ಮುಕ್ತಿ ಸಿಗಲಿದೆ. ಜಿಬಿಎ ಮುಖ್ಯ ಆಯುಕ್ತರ ಆದೇಶದ ಮೇರೆಗೆ ಗುಂಡಿ ಮುಚ್ಚೋ ಕೆಲಸ ಆರಂಭ ಆಗ್ತಾ ಇದೆ. ನಗರದಲ್ಲಿ ಇಲ್ಲಿಯವರೆಗೆ ಇರೋದು 5,000 ಗುಂಡಿಗಳು. ಪ್ರತಿ ಪಾಲಿಕೆ ಆಯುಕ್ತರ ನೇತೃತ್ವದಲ್ಲಿ ಗುಂಡಿ ಮುಚ್ಚೋದಕ್ಕೆ ಆದೇಶವನ್ನು ನೀಡಲಾಗಿದೆ. ಪ್ರತಿ ರಸ್ತೆಗಳನ್ನು ಸ್ಥಳೀಯ ಇಂಜಿನಿಯರ್ ಪರಿಶೀಲಿಸಬೇಕು. ಆಯುಕ್ತರ ವಾಟ್ಸ್ಆಪ್ಗೆ ಫೋಟೋ ಅಪ್ಲೋಡ್ ಮಾಡಬೇಕು. ಗುಂಡಿ ಮುಚ್ಚಿಲ್ಲ ಅಂದ್ರೆ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ತೇವೆ ಅಂತ ಎಚ್ಚರಿಕೆಯನ್ನು ನೀಡಲಾಗಿದೆ. ಇವತ್ತಿನಿಂದ ಬೆಂಗಳೂರಲ್ಲಿ ಗುಂಡಿ ಮುಚ್ಚುವಂತಹ ಕೆಲಸಗಳ ಆರಂಭ ಆಗ್ತಾ ಇದೆ. ಮಳೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಇವರು ಗುಂಡಿ ಮುಚ್ಚಿದ್ರೆ ಮತ್ತೆ ಸಂಜೆ ಆಗ್ತಾ ಇದ್ದಂತೆ ಮಳೆ ಬಂದು ಮತ್ತೆ ಅದೇ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಈ ಸಂದರ್ಭದಲ್ಲಿ ಈ ಒಂದು ಗುಂಡಿ ಮುಚ್ಚುವಂತಹ ಕಾರ್ಯವನ್ನ ಆರಂಭ ಮಾಡ್ತಾ ಇರೋದಕ್ಕೆ ಒಂದಷ್ಟು ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದೆ. ಯಾಕೆಂತಂದ್ರೆ ಮಳೆ ಆಗತ್ತೆ, ಮತ್ತೆ ಆ ರಸ್ತೆಗಳು ಹದಗೆಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಸುಮ್ಮನೆ ದುಡ್ಡು ಪೋಲ್ ಮಾಡ್ತಾ ಇದೆ ಅಂತ ಹೇಳಿ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಬಟ್ ಆದ್ರೆ ಗುಂಡಿ ಮುಚ್ಚಲೇಬೇಕು, ಅದು ಅನಿವಾರ್ಯತೆ. 3 ದಿನಗಳಲ್ಲಿ ಅರ್ಧದಷ್ಟು ಗುಂಡಿಗಳಿಗೆ ಮುಕ್ತಿ ಸಿಗುತ್ತಂತೆ. ನೋಡೋಣ ಎಲ್ಲೆಲ್ಲಿ ಇವರು ಗುಂಡಿಯನ್ನ ಮುಚ್ಚುವಂತಹ ಕೆಲಸವನ್ನು ಮಾಡ್ತಾರೆ ಅಂತ ಹೇಳಿ. ಗ್ಯಾರಂಟಿ ನ್ಯೂಸ್ ಕೂಡ ಪರಿಶೀಲನೆ ಮಾಡುತ್ತೆ.